ಅಂದ್ರೆ ಎಸ್ ಎಸ್ ಎಲ್ ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆ 2 ಇದರಲ್ಲಿ ತೆಗೆದುಕೊಂಡಂಥ ಏನಪ್ಪ ಅಂದ್ರೆ 26ರವರೆಗೆ ಪ್ರಶ್ನೆಗಳನ್ನು ಮುಗಿಸಿದ್ವಿ. 27ರವರೆಗೆ 27ನೇ ಪ್ರಶ್ನೆಯನ್ನು ನಾವು ನೋಡ್ಕೋಬೇಕಾಗೈತಿ. 27ನೇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಸಂಖ್ಯಾಶಾಸ್ತ್ರ ಈ ಪಾಠದಲ್ಲಿ ಬರ್ತೈತಿ. ಸಂಖ್ಯಾಶಾಸ್ತ್ರದ ಪಾಠ ಭಾಳಷ್ಟು ಮುಖ್ಯವಾದದ್ದು. ಹೀಗಾಗಿ ಅದರಲ್ಲಿ ಫಸ್ಟ್ ಕ್ವಶನ್ ಏನು ಬರ್ತಪ್ಪ ಅಂದರೆ, ಸಂಖ್ಯಾಶಾಸ್ತ್ರದಲ್ಲಿ ಒಂದು ಸರಾಸರಿ ಕಂಡುಹಿಡ್ರಿ, ಇಲ್ಲಿಕಂದ್ರೆ ಇನ್ನೊಂದು ಯಾವುದಪ್ಪ ಅಂದ್ರೆ ಬಹುಲಕ ಕಂಡುಹಿಡಿಯತ್ತಾರೆ. ಫಸ್ಟ್ ನಾವು ಸರಾಸರಿ ಕಂಡುಹಿಡಿಯೋನು ವರ್ಗಾಂತರ ಕೊಟ್ಟರೆ 5, 10, 5, 15, 15, 25, 25, 35, 35, 45, 45, 55. ಇದ್ರ ಆವೃತ್ತಿ ಕೊಟ್ಟರೆ 1, 3, 5, 4, 2. ಇದ್ರದ್ದು ಸಿಗ್ಮಾ FI ಏನು ಬರ್ತದಪ್ಪ ಅಂದ್ರೆ 15 ಬರ್ತೈತಿ. ಇದನ್ನು ಮಧ್ಯಬಿಂದು ತೊಗೋಬೇಕಾದ್ರೆ 5 ಮತ್ತು 15 ಕೂಡಿಸೋದು. 5 ಮತ್ತು 15 ಕೂಡಿಸಿದ್ರೆ ಅದ್ರದ್ದು ಕೂಡ್ಸೋಣ ಎಷ್ಟಾಗ್ತೈತಿ? 5 ಮತ್ತು 15 ಕೂಡಿಸಿದ್ರೆ 20 ಆಯಿತು. 20ದ ಅರ್ಧ ಮಾಡಿದೆ ಅಂದ್ರೆ ಎಷ್ಟಾಗ್ತೈತಿ? 10 ಆಗ್ತೈತಿ. ಅಂದ್ರೆ ಒಟ್ಟು ಮಧ್ಯಬಿಂದು ತೆಗಿಬೇಕಾದ್ರೆ ಡಿವೈಡೆಡ್ ಬೈ 2 ಅನ್ನು ಮಾಡಿದ್ರೆ ಮಧ್ಯಬಿಂದು ಸಿಗ್ತೈತಿ. ಹಾಗಾದರೆ 15, 25 ಮಧ್ಯಬಿಂದು ಯಾವುದು? 25. 25 ಮತ್ತು 35ದ ಮಧ್ಯಬಿಂದು ಏನಪ್ಪ ಅಂದರೆ 30. 35 ಮತ್ತು 45 ಮಧ್ಯಬಿಂದು 40. 45, 55 ಮಧ್ಯಬಿಂದು ಏನದು? 50. ಅಂದರೆ ಇದನ್ನು ತೆಗೆದುಕೊಂಡ್ರೆ ಏನು FI XI ಹೆಂಗೆ ತೊಗೋಬೇಕು? FIದು ಆಲ್ರೆಡಿ ಆವೃತ್ತಿ ಕೊಟ್ಟರೆ XI ಏನಪ್ಪ ಅಂದ್ರೆ ನಾವು ತೊಗೊಂಡಿದ್ದೆವು. 1 10s 10, 3 20s 60, 5 30s 150, 4 40s 160, 2 50s 100. ಹಂಗಾದ್ರೆ ಸಿಗ್ಮಾ FI XI = 480. ಅಂದರೆ ಇನ್ನು ಸರಾಸರಿ ಕಂಡುಹಿಡಿದ್ರೆ ಸರಾಸರಿ X ಬಾರ್ = ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. X ಬಾರ್ = 480 ಡಿವೈಡೆಡ್ ಬೈ 15. ಹಂಗಾದ್ರೆ ಆನ್ಸರ್ ಏನು ಬಂತು? 15 1s 15, 15 3s 45. ಇನ್ನು 3 ಉಳಿತು, 30 ಆಯಿತು. 15 2s 32, 15 2s 30. ಅಂದರೆ X ಬಾರ್ = 32 ಆನ್ಸರ್ ಬಂತು. ಇನ್ನು ಅದೇ ರೀತಿಯಾಗಿ ಬಹುಲಕವನ್ನು ಕಂಡುಹಿಡಿಬೇಕಾದ್ರೆ ಇದನ್ನು ಅದೇ ರೀತಿ ಈಜಿ ಭಾಳ ಐತಿ, ಆದರೆ ಸ್ವಲ್ಪ ನಾವು ಡಿಫಿಕಲ್ಟ್ ಐತಿ ಅನಿಸ್ತೈತಿ. ಆದರೆ ಬಹುಲಕನ ಹೆಂಗೆ ಕಂಡಿರ್ತಾರೆ? ಆವೃತ್ತಿ ವಿತರಣೆ ಪಟ್ಟಿ ಕೊಟ್ಟರೆ 1 3 3 5 5 7 7 9 9 11 ಕೊಟ್ಟರೆ ಇದರ ಆವೃತ್ತಿಯನ್ನು ಕಂಡುಹಿಡಿದ್ರೆ 7 8 2 2 1. ಹಂಗಾದ್ರೆ ಇದ್ರ ಬಹುಲಕ ಕಂಡುಹಿಡಿಬೇಕಾದ್ರೆ ಇದು F0 ಏನು ಬರ್ತಪ್ಪ ಅಂದ್ರೆ F0 ಫಸ್ಟ್ ಆವೃತ್ತಿ 7, F1 8ಪ್ಪ ಅಂದ್ರೆ 8 ಬರ್ತೈತಿ. F2 ಎಷ್ಟೈತಿ? 2 ಐತಿ. L ಅಂದರೆ ಎಷ್ಟು ಬರ್ತೈತಿ? ಲೋವರ್ ಎಷ್ಟು ಬರ್ತೈತಿ? 3 ಐತಿ. ಹೈಯರ್ ಅಂದ್ರೆ H ಅಂದ್ರೆ ಹೈಯೆಸ್ಟ್ ಇದ್ದು ಎಷ್ಟೈತಿ? 2 ಬಂದೈತಿ. ಅಂದರೆ ಅದ್ರ ನಡುವಿನ ಡಿಸ್ಟೆನ್ಸ್ 2 ಐತಿ. ಬಹುಲಕ = L ಪ್ಲಸ್ ಬ್ರಾಕೆಟ್ ಆಫ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಇಲ್ಲಿ L ಅಂದರೆ ಎಷ್ಟು? 3 ಬ್ರಾಕೆಟ್ ಆಫ್ 8 ಮೈನಸ್ 7 ಅಂದರೆ F1 ಅಂದರೆ 8 ಮೈನಸ್ F0 ಅಂದರೆ 7 ಡಿವೈಡೆಡ್ ಬೈ 2 ಇಂಟು 8 F1 ಅಂದರೆ 8 ಮೈನಸ್ F0 ಅಂದರೆ 7 ಮೈನಸ್ 2 ಇಂಟು 2. Lಗೆ ಆ್ಯಸ್ ಇಟ್ ಈಸ್ 8ದ್ರಾಗ 7 ತೆಗೆದ್ರೆ 1 ಬತ್ತು ಇಂಟು 2 1 2s 2 ಬತ್ತು 9 16 2 8s 16 ಮೈನಸ್ 2 ಮೈನಸ್ 7 ಮೈನಸ್ 2 ಮೈನಸ್ ಅದು ಹಂಗಾದ್ರೆ ಮೈನಸ್ 9 ಬತ್ತು. ಹಂಗೆ 3 ಪ್ಲಸ್ 2 ಡಿವೈಡೆಡ್ 1 2s 2 ಡಿವೈಡೆಡ್ ಬೈ 7. ಇನ್ನು LCM ತೊಗೊಂಡೇವಂದ್ರೆ 23 ಡಿವೈಡೆಡ್ ಬೈ 7. ಅದನ್ನು ಕ್ಯಾನ್ಸಲ್ ಮಾಡಿದ್ರೆ 7 1s 7 7 3s 21. ರಿಮೈನಿಂಗ್ ಎಷ್ಟು ಉಳಿತಪ್ಪ ಅಂದ್ರೆ 2 ಉಳಿತು. ಪಾಯಿಂಟ್ ಕೊಟ್ಟೆವು 20 ಆಯಿತು. ಎಷ್ಟು ಉಳಿತಪ್ಪ ಅಂದರೆ 2 ಉಳಿತು 20 ಆಯಿತು. 7 2s 14, 6 ಉಳಿತು 60 ಆಯಿತು. 7 8s 56 ಇಷ್ಟಾಯಿತು. ಇದರ ಆನ್ಸರ್ ಬಂತು 3.28. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ 28ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿ ಮೀನ್ಸ್ ತ್ರಿಕೋನಮಿತಿದೊಳಗೆ ಭಾಳಷ್ಟು ಈಜಿ ಇರ್ತಕ್ಕಂಥ ಕ್ವಶನ್ ಏನಪ್ಪ ಅಂದ್ರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ = 2 tan a. ಇದು ಭಾಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್. ಇಲ್ಲಿ ನೋಡಿರಿ, LHS ಫಸ್ಟಿಗೆ ತೊಗೊಂಡ್ರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ಹಿಂಗಿದ್ದಕ್ರೆ ಏನು ಮಾಡ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 1 ಪ್ಲಸ್ ಸೈನ್ ಎ ಅಂದ್ರೆ ಬ್ರಾಕೆಟ್ ಸ್ಕ್ವೇರ್ ಆಯಿತು ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಇನ್ನು 1 ಪ್ಲಸ್ ಸೈನ್ ಎ ಬ್ರಾಕೆಟ್ ಸ್ಕ್ವೇರ್ದು ಏನಪ್ಪ ಅಂದ್ರೆ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತಂದ್ರೆ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರ್ತೈತಿ? A² ಪ್ಲಸ್ 2AB ಪ್ಲಸ್ B². ಇಲ್ಲಿ A ಅಂದರೆ ಯಾವುದು? 1, B ಅಂದರೆ ಯಾವುದು? ಸೈನ್ ಎ. ಅದು ಬ್ರಾಕೆಟ್ ಅಷ್ಟೇ ನೋಡಿರಿ ಸಾಕು. ಅಂದ್ರೆ 1 ವರ್ಗ 1 ಪ್ಲಸ್
ಬಿದವರೆಗೆ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಐತಿ, ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು 1 ಇಂಟು ಸೈನ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಇನ್ನು ಮುಂದೆ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಇನ್ನೇನಪ್ಪ ಅಂದರೆ ಮುಖ್ಯವಾಗಿ ನಾವು ತೊಗೊಳ್ಳೋಂಥದ್ದು ಈ ಭಾಗವನ್ನು ನೋಡಿದೆವು ಅಂದರೆ ಈ ಭಾಗ ಏನು ಹೇಳ್ತದಪ್ಪ ಅಂದರೆ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಬ್ರಾಕೆಟ್ ಆಫ್ 1 ಪ್ಲಸ್ ಸೈನ್ ಎ. ಇನ್ನು 1 ಯಾಕೆ ಬತ್ತಪ್ಪ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಅದರ ಆನ್ಸರ್ ಏನು ಬತ್ತು 1 ಬತ್ತು. 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಬ್ರಾಕೆಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಕಾಸ್ ಬ್ರಾಕೆಟ್ ಆಫ್ 1 ಪ್ಲಸ್ ಸೈನ್ ಎ. ಇನ್ನು ನೆಕ್ಸ್ಟ್ ನಾವು ಈ ಭಾಗವನ್ನು ನೋಡಿದೆವು ಅಂದರೆ ಇವಾಗ ಹೆಂಗೆ ಬತ್ತಪ್ಪ ಅಂತಂದರೆ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಪ್ಪ ಅಂದ್ರೆ 2 ಸೈನ್ ಸ್ಕ್ವೇರ್ ಎ ಮೈನಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಬ್ರಾಕೆಟ್ ಆಫ್ 1 ಪ್ಲಸ್ ಸೈನ್ ಎ. ಇನ್ನು 2 ಸೈನ್ ಎ ಬ್ರಾಕೆಟ್ ಕಾಮನ್ ತೆಗೆದೇವು ಅಂದ್ರೆ 2 ಸೈನ್ ಎ ಕಾಮನ್ ತೆಗೆದ್ರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಬ್ರಾಕೆಟ್ ಆಫ್ 1 ಪ್ಲಸ್ ಸೈನ್ ಎ. 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯ್ತು ಅಂದರೆ ಅಲ್ಲಿ ಉಳಿದದ್ದೇ ಏನು ಉಳಿತಪ್ಪ ಅಂದರೆ ಇದು ನೋಡ್ರಿ, ಉಳಿದದ್ದು ಏನು ಉಳಿತು 2 ಬ್ರಾಕೆಟ್ ಆಫ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೈನ್ ಎ ಕಾಸ್ ಎ ಅಂದರೆ ಏನಪ್ಪ ಅಂದರೆ ಟ್ಯಾನ್ ಎ. ಹಾಗಾದ್ರೆ ಏನು ತೋರಿಸ್ತೈತಿ LHS ಈಕ್ವಲ್ ಟು RHS. ಇನ್ನು ಮುಂದಿನ ಭಾಗವನ್ನು ನಾವು ನೋಡಿದ್ರೆ ಮುಂದಿನ ಭಾಗ ಏನು ತೋರಿಸ್ತೈತಪ್ಪ ಅಂದರೆ ಮುಖ್ಯವಾಗಿ ಯಾವುದಪ್ಪ ಅಂದರೆ 29ನೇ ಪ್ರಶ್ನೆ ಏನು ಹೇಳ್ತೈತೆ ಅಂದರೆ ನೋಡಿರಿ, ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ ಎಂದು ಕಂಡುಹಿಡಿಯಿರಿ. ಇದು ಏನಪ್ಪ ಅಂದ್ರೆ ಪ್ರಶ್ನೆ ನಮಗೆ ಕಂಡುಬರೋದು ವರ್ಗ ಸಮೀಕರಣ ಟಾಪಿಕ್ನ ಕಂಡುಬರ್ತೈತಿ. ಯಾವ ಟಾಪಿಕ? ವರ್ಗ ಸಮೀಕರಣ. ಇನ್ನು ಎ ವಯಸ್ಸು 19 ವರ್ಷ, ಬಿನ ವಯಸ್ಸು 15 ವರ್ಷ. ಎಕ್ಸ್ ವರ್ಷಗಳ ನಂತರ ಎಕ್ಸ್ನ ವಯಸ್ಸು ಏನಪ್ಪ ಅಂದರೆ ಇಲ್ಲಿ ವಯಸ್ಸುಗಳನ್ನು ನೋಡಿದೆವು ಅಂದ್ರೆ ಎಷ್ಟು ವರ್ಷಗಳಂದ್ರೆ ಎಕ್ಸ್ ವಯಸ್ಸು ತೊಗೊಂಡೆವು. ಹಾಗಾದ್ರೆ ಎಕ್ಸ್ ಪ್ಲಸ್ 19 ಬ್ರಾಕೆಟ್ ಆಫ್ ವಾಯ್. ಬಿನ ವಯಸ್ಸು ಈಕ್ವಲ್ ಟು ಎಕ್ಸ್ ಪ್ಲಸ್ 15 ಬ್ರಾಕೆಟ್ ವಾಯ್. ಎ ಇಂಟು ಬಿ ಅಂದರೆ ಅವರು ಎರಡು ಗುಣಲಬ್ಧ ಕೇಳ್ಯಾರ. ಎರಡು ಗುಣಲಬ್ಧ ಅಂದರೆ ಇವು ಎರಡು ಎ ಮತ್ತು ಬಿಗಳು ಇಬ್ಬರು ಗುಣಲಬ್ಧ ಅಂದ್ರಲ್ಲ, ಎ ಇಂಟು ಬಿ ಈಕ್ವಲ್ ಟು 480. ಎ ವ್ಯಾಲ್ಯೂ ಎಷ್ಟೈತಿ ಎಕ್ಸ್ ಪ್ಲಸ್ 19 ಬ್ರಾಕೆಟ್ ಕಂಪ್ಲೀಟ್, ಮತ್ತೊಂದು ಎಕ್ಸ್ ಪ್ಲಸ್ 15 ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 480. ಎಕ್ಸ್ ಸ್ಕ್ವೇರ್ ಒಂದು ಬ್ರಾಕೆಟನ್ನು ಎಕ್ಸ್ ಹೊರ ತೆಗೆದೇವು ಅಂದರೆ ಅಲ್ಲಿ ತೊಗೊಂಡೇವು ಅಂದರೆ ಅದರ ಆನ್ಸರ್ ಏನು ಬರ್ತೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಪ್ಲಸ್ 19x ಪ್ಲಸ್ 285 ಮೈನಸ್ 480 ಈಕ್ವಲ್ ಟು 0. ಇನ್ನು ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ 15xದಾಗ 19x ಕೂಡಿಸ್ರಿ 34x ಮೈನಸ್ 480ದಾಗ 285 ತೆಗೀರಿ 195 ಬತ್ತು. ಇನ್ನು ಗುಣಾಕಾರ ಮಾಡಿದ್ರೆ 195 ಬರಬೇಕು, ಕಳೆದ್ರೆ ಎಷ್ಟು ಬರಬೇಕು 34 ಬರಬೇಕು. ಅಂಥದ್ದು ಯಾವುದಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 5x ಮೈನಸ್ 195 ಈಕ್ವಲ್ ಟು 0. ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 39 ಒಂದು ಬ್ರಾಕೆಟ್ ಬತ್ತು, ಮತ್ತೊಂದು ಮೈನಸ್ 5 ಕಾಮನ್ ತೆಗಿತೀವಿ. ಯಾಕಂದ್ರೆ 5 ಟೇಬಲ್ಸ್ನಾಗ 195 ಐತಿ. ಹಾಗಾದ್ರೆ 5 ಬ್ರಾಕೆಟ್ ಆಫ್ ಎಕ್ಸ್ ಪ್ಲಸ್ 39 ಈಕ್ವಲ್ ಟು 0. ಇನ್ನು ಮುಂದಿನ ತೊಗೊಂಡು ಅಂದರೆ ಎಕ್ಸ್ ಪ್ಲಸ್ 39 1 ಬ್ರಾಕೆಟ್ ಆಯಿತು. ಅಂದರೆ ಎರಡು ಬ್ರಾಕೆಟ್ ಸೇಮ್ ಬಂದು ಅಂದ್ರೆ 1 ಬ್ರಾಕೆಟ್ ಆಯಿತು. ಮತ್ತೊಂದು ಎಕ್ಸ್ ಮೈನಸ್ 5 ಈಕ್ವಲ್ ಟು 0. ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಆಯಿತು. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 5. ಯಾಕಂದ್ರೆ ಮತ್ತೊಂದು ಇನ್ನೊಂದು ಎಕ್ಸ್ ಪ್ಲಸ್ 39 ತೊಗೊತಿದ್ದು, ಅದು ಪ್ಲಸ್ 39 ಈಚೆ ಕಡೆ ಬರ್ತಂದ್ರೆ ಮೈನಸ್ ಆಗ್ತೈತಿ. ವಯಸ್ಸುಗಳು ಯಾವತ್ತೂ ಮೈನಸ್ನಾಗ ಇರಲ್ಲ. ಹಾಗಾದ್ರೆ 5 ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗುತ್ತದೆ. ಇನ್ನು ಅದರದ್ದು ಏನೋ ಒಂದು ಸಬ್ ಕ್ವಶನ್ ಕೊಟ್ಟಾರ ಅಥವಾ ಅಂತೇಳಿ ಅದನ್ನು ನೋಡ್ಕೋರಿ ನೀವೇ ಮುಂದೊಂದು ವಿಡಿಯೋದಾಗ ನಾನು ತೋರಿಸ್ಕೊಡ್ತೀನಿ. ಈ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಭಾಳಷ್ಟು ಈಸಿ ಇರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂದ್ರೆ ಸಂಭವನೀಯತೆ ಟಾಪಿಕ್ದಂದು. ಸಂಭವನೀಯತೆ ಟಾಪಿಕ್ದಂದು ಏನು ಹೇಳ್ತೈತೆ ಅಂದ್ರೆ ಒಂದು ದಾಳವನ್ನು ಒಂದು ಬಾರಿ ಹಾರಿಸಿದಾಗ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚಾಗಿರುವ, 2ಕ್ಕಿಂತ ಕಡಿಮೆ ಅಥವಾ 2ಕ್ಕೆ ಸಮವಾಗಿರುವ ಒಂದು ಅಭ್ಯಾಸ ಸಂಖ್ಯೆ, ಇದನ್ನು ಕಂಡುಹಿಡಿಯಕ್ಕೆ ಹೇಳ್ತಾರೆ. ಹಾಗಾದ್ರೆ ಫಸ್ಟಿಗೆ ನಾವು ಏನು ತೊಗೋಬೇಕು, ಒಂದು ದಾಳವನ್ನು ಹಾರಿಸಿದಾಗ ಎನ್ ಆಫ್ ಎಸ್ ಈಕ್ವಲ್ ಟು ಏನು ಬರ್ತಾವೆ 1 2 3 4 5 6. ದಾಳ ಅಂದ್ರೆ ಡೈಸ್. ಈಗ ಹಾವಿನ ಆಟ ಆಡ್ತೀವಲ್ರಿ ಕುಡುಕಿ, ಅದು
ಇನ್ನು ಎನ್ ಆಫ್ ಎಸ್ ಈಕ್ವಲ್ ಟು ಎಷ್ಟಾಯಿತು 6 ಆಯಿತು. ಒಂದನೇ ಕ್ವಶನ್ ಆಯಿತು ಎರಡಕ್ಕಿಂತ ಹೆಚ್ಚಾಗಿರುವ, ಎರಡಕ್ಕಿಂತ ಹೆಚ್ಚು ಯಾವ್ಯಾವುದವು 3 ಬರ್ತದೆ ರೀ, 4 ಬರ್ತೈತಿ, 5 ಬರ್ತೈತಿ, 6 ಬರ್ತೈತಿ. ಹಂಗಾದ್ರೆ ಎನ್ ಆಫ್ ಎ ಈಕ್ವಲ್ ಟು ಎಷ್ಟಾಯಿತು 4 ಆಯಿತು. ಇದನ್ನು ಪ್ರೊಬೆಬಿಲಿಟಿ ಆಫ್ ಎ ತೊಗೊಂಡೇವಂದ್ರೆ ಏನು ಬರ್ತೈತಪ್ಪ ಅಂದ್ರೆ ಪ್ರೊಬೆಬಿಲಿಟಿ ಆಫ್ ಎ ತೊಗೊಂಡೇವಂದ್ರೆ 3, 4, 5, 6 ತೊಗೊಂಡೇವಂದ್ರೆ ಎನ್ ಆಫ್ ಎ ಈಕ್ವಲ್ ಟು 4 ಬತ್ತು. ಹಂಗಂದ್ರೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ 4 ಡಿವೈಡೆಡ್ ಬೈ 6 ಬತ್ತು. 2 1s 2 2s 2 3s ಅಂದ್ರೆ ಆನ್ಸರ್ ಏನು ಬತ್ತು 2/3. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಆನ್ಸರ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಎರಡಕ್ಕಿಂತ ಕಡಿಮೆ ಅಥವಾ ಎರಡಕ್ಕೆ ಸಮವಾಗಿರುವ. ಎರಡಕ್ಕಿಂತ ಕಡಿಮೆ ಅಂದರೆ ಉದಾಹರಣೆಗೆ ಎರಡಕ್ಕಿಂತ ಕಡಿಮೆ ಯಾವುದೈತಿ ಒಂದು ಬರ್ತೈತಿ, ಮತ್ತು ಎರಡಕ್ಕಿಂತ ಸಮವಾಗಿನೂ ಒಂದಾರ ಅವರು ಅಥವಾ ಕೊಟ್ಟರು ಅಂದರೆ ಎರಡೂ ಬರ್ತೈತಿ. 1 2 ಬರ್ತಾ ಎನ್ ಆಫ್ ಬಿ ಈಕ್ವಲ್ ಟು 2 ಬತ್ತು. ಹಂಗಾದ್ರೆ ಪ್ರೊಬೆಬಿಲಿಟಿ ಆಫ್ ಬಿ ತೊಗೊಂಡೇವಂದ್ರೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ 2/6 ಆಯಿತು. ಅಂದರೆ 2 1s 2 3s ಅಂದ್ರೆ 1/3 ಆಯಿತು. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಪ್ಪ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ. ಈಗಾಗಲೇ ಗೊತ್ತೈತೆ ನಮಗೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂತೇಳಿ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಯಾವುದೇ ಸಂಖ್ಯೆಗಳು ತನ್ನ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲವೋ ಅಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳಂತೆ ಕರಿತೀವಿ. ಇವು ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಬರ್ದಾರ ನೋಡು, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಯನ್ನು ನಾವು ನೋಡಿದೆವಂದ್ರೆ ಏನು ಹೇಳ್ಬೋದಪ್ಪ ಅವಿಭಾಜ್ಯ ಸಂಖ್ಯೆ ಅಂದರೆ ಸಿ ಈಕ್ವಲ್ ಟು 2 3 5, ಎನ್ ಆಫ್ ಸಿ ಈಕ್ವಲ್ ಟು 3 ಬತ್ತು. ಪಿ ಆಫ್ ಸಿ ಈಕ್ವಲ್ ಟು ಪ್ರೊಬೆಬಿಲಿಟಿ ಆಫ್ ಸಿ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ 3/6 ಬತ್ತು. ಅಂದರೆ 3 1s 3 2s ಅಂದರೆ 1/2 ಆನ್ಸರ್ ಬತ್ತು. ಇದು ಏನಪ್ಪ ಅಂದ್ರೆ 30ನೇ ಪ್ರಶ್ನೆಯ ಉತ್ತರ ಆಯಿತು. ಇನ್ನು 31ನೇದು ವಿಚಾರ ಮಾಡಿದ್ರೆ 31ನೇದು ಏನಿಲ್ಲಪ್ಪ ಅಂದ್ರೆ 31ನೇ ಕ್ವಶನ್ ABCD ಒಂದು ಸಮಾಂತರ ಚತುರ್ಭುಜ. ಯು ಬಿ ಸಿಯ ಒಂದು ಮೇಲಿನ ಒಂದು ಬಿಂದು ಕರ್ಣ BDಯು ಎ ಮತ್ತು ಈ ಬಿಂದುಗಳನ್ನು ಸೇರಿಸುವ ರೇಖೆಯನ್ನು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಏನು ಸಾಧಿಸಬೇಕಾಗೈತಿ? DF ಇಂಟು EF ಈಕ್ವಲ್ ಟು FB ಇಂಟು FA ಎಂದು ಸಾಧಿಸಿ. ಹಾಗಾದ್ರೆ ಇಲ್ಲಿ ನಾವನ್ನ ತೆಗೆದುಕೊಂಡ್ರೆ ಇಲ್ಲಿ ಫಸ್ಟಿಗೆ ನಾವು ABCD ಒಂದು ಚತುರ್ಭುಜ ಐತಿ, ಅದರೊಳಗೆ ದತ್ತ ಬರೀತು. ABCD ಒಂದು ಚತುರ್ಭುಜವಾಗಿದೆ. ಯು BCಯ ಮೇಲಿನ ಒಂದು ಬಿಂದುವಾಗಿದೆ. ಹಂಗಾದ್ರೆ ಸಾಧನೆ ಏನು ಹೇಳ್ತೈತಿ? DF ಇಂಟು EF ಈಕ್ವಲ್ ಟು FB ಇಂಟು FA. ಇನ್ನು ಸಾಧನೆ ಏನು ತೋರಿಸ್ತೈತಿ? DFA ಮತ್ತು ಟ್ರಯಾಂಗಲ್ EFBನಲ್ಲಿ DFA ಈಕ್ವಲ್ ಟು EFB ಶೃಂಗಾಭಿಮುಖ ಕೋನ ಅಂದರೆ ಶೃಂಗಾಭಿಮುಖ ಅಂದರೆ ಒಂದೇ ಬಿಂದುವಿನಿಂದ ಇದರ ಬದುರು ಇರ್ತಕ್ಕಂಥ ಕೋನಗಳು. ಟ್ರಯಾಂಗಲ್ ADF ಮತ್ತು ಟ್ರಯಾಂಗಲ್ EBF ಇದು ಏನಪ್ಪ ಅಂದ್ರೆ ಪರ್ಯಾಯ ಕೋನ, ವಿರುದ್ಧ ಕೋನ. ಟ್ರಯಾಂಗಲ್ DAF ಈಕ್ವಲ್ ಟು FEB ಇದೂ ಪರ್ಯಾಯ ಕೋನ. ಹಾಗಾದ್ರೆ ಟ್ರಯಾಂಗಲ್ DFA ಏಕರೂಪ ಟ್ರಯಾಂಗಲ್ BFE ಅಂದರೆ ಕೋಕೋ ನಿಯಮದ ಅನುಸಾರ. ಹಾಗಾದರೆ DF ಡಿವೈಡೆಡ್ ಬೈ FP ಈಕ್ವಲ್ ಟು FA ಡಿವೈಡೆಡ್ ಬೈ FE. ಹಾಗಾದರೆ ಓರೇ ಗುಣಾಕಾರದಿಂದ ಏನು ಮಾಡ್ಬೋದು ಅಂದರೆ ಬಿಡಿಸ್ಬೋದು. DF ಇಂಟು FE ಆಯಿತು, FB ಇಂಟು FA ಆಯಿತು. ಇದು ಸಾಧನೆ ಮಾಡಿದೆವು. ಇದು ಯಾವುದಪ್ಪ ಅಂದ್ರೆ 31ನೇ ಪ್ರಶ್ನೆ. ಇನ್ನು 31ನೇಗೆ ಇನ್ನೊಂದು ಐತಿ, ಅದನ್ನು ನೀವು ನೋಡ್ಕೋರಿ. ಇದನ್ನು ಸದ್ಯಕ್ಕೆ ಒಂದು ಸ್ವಲ್ಪ ಡಿಫಿಕಲ್ಟ್ ಐತಿ, ಅದ್ರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ತ್ರಿಭುಜದೊಳಗೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಪ್ರಾಬ್ಲಮ್ಸ್ ಬರ್ತೈತಿ. ಪ್ರಾಬ್ಲಮ್ಸ್ ಯಾವುದಪ್ಪ ಅಂದ್ರೆ 33 ಪ್ರಶ್ನೆ. ಭಾಳಷ್ಟು ಈಜಿ ಇರ್ತಕ್ಕಂಥದ್ದು, ಆದರೆ ಸ್ವಲ್ಪ ಕ್ಲಿಷ್ಟಕರ ಇರ್ತಕ್ಕಂಥದ್ದು. ಇದು ಏನಪ್ಪ ಅಂದ್ರೆ ತ್ರಿಕೋನಮಿತಿಯ ಇದು ಏನಪ್ಪ ಅಂದ್ರೆ ತ್ರಿಭುಜ ಟಾಪಿಕ್, ವೃತ್ತಗಳು ಚಾಪ್ಟರ್ದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ತ್ರಿಜ್ಯ ಕೊಟ್ಟರೆ ಫಸ್ಟ್ ಕ್ವಶನ್ ಓದ್ತೀನಿ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್. ವೃತ್ತ ಕೇಂದ್ರದಿಂದ AB ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್ ಆಗಿದೆ. ಆ್ಯಂಗಲ್ AOB ಈಕ್ವಲ್ ಟು 120 ಡಿಗ್ರಿ ಆದರೆ ಈ APB ವೃತ್ತಖಂಡದ ತ್ರಿಜ್ಯ ವಿಸ್ತೀರ್ಣವನ್ನು ಕಂಡುಹಿಡಿ. ಇಲ್ಲಿ √3ದ ಬೆಲೆ ಎಷ್ಟಪ್ಪ ಅಂದ್ರೆ 1.7 ಎಂದು ತಗೋತಾಳೆ. ಹಾಗಾದ್ರೆ ತ್ರಿಜ್ಯ ಎಷ್ಟಪ್ಪ ಅಂದ್ರೆ ನೋಡ್ರಿ, ಮಧ್ಯಬಿಂದು ಓ ಐತಿ, ಕೇಂದ್ರ ಬಿಂದು. ಹಾಗಾದ್ರೆ AB ಎರಡು ಏನದಪ್ಪ ಅಂದ್ರೆ ತ್ರಿಜ್ಯಗಳದಾವು. AB ಒಂದು ಜಾ ಐತಿ, DABಯ ಮಧ್ಯಬಿಂದು ಐತಿ. ಹಾಗಾದ್ರೆ ಟ್ರಯಾಂಗಲ್ ODBದಲ್ಲಿ
ಪೈಥಾಗೋರಸನ ನಿಯಮದ ಪ್ರಕಾರ ಓ ಡಿ ಬಿ ಅಷ್ಟೇ ನೋಡಿರಿ. ಹಾಗಾದ್ರೆ ಓ ಬಿ ಸ್ಕ್ವಯರ್ ಈಕ್ವಲ್ ಟು ಓ ಡಿ ಸ್ಕ್ವಯರ್ ಪ್ಲಸ್ ಡಿ ಬಿ ಸ್ಕ್ವಯರ್. ಓ ಬಿ ಸ್ಕ್ವಯರ್ ವ್ಯಾಲ್ಯೂ ಎಷ್ಟೈತಿ 14 ಸ್ಕ್ವಯರ್ ಈಕ್ವಲ್ ಟು ಓ ಡಿ ಸ್ಕ್ವಯರ್ ಏನೈತಿ 7 ಸ್ಕ್ವಯರ್ ಪ್ಲಸ್ ಡಿ ಬಿ ಸ್ಕ್ವಯರ್. ಡಿ ಬಿ ಸ್ಕ್ವಯರ್ ನೋಡಿ, ಹಾಗಾದ್ರೆ 14 ಸ್ಕ್ವಯರ್ದು 196 ಆಯಿತು, 7 ಸ್ಕ್ವಯರ್ದು 49 ಆಯಿತು. ಅಂದ್ರೆ ಅವ್ರು ಏನು ಮಾಡ್ಯಾರ 49 ಸ್ಕ್ವಯರ್ ಈಚೆ ಕಡೆ ತಂದು ಬಿಟ್ಟಾರ, ಪ್ಲಸ್ ಇದು ಏನೈತಿ ಮೈನಸ್ 196 ಮೈನಸ್ 49 ಆಯಿತು. ಹಂಗಾದ್ರೆ ಅದು ಯಾವುದಾಯ್ತು ಡಿ ಬಿ ಸ್ಕ್ವಯರ್ದಾಯಿತು. ಇನ್ನು ಡಿ ಬಿ ಸ್ಕ್ವೇರ್ ಈಕ್ವಲ್ ಟು 196ದಾಗ 49 ತೆಗಿರಿ 147. ಡಿ ಬಿ ವ್ಯಾಲ್ಯೂ ಎಷ್ಟಾಯಿತು ರೂಟ್ ಆಫ್ 147. ಡಿ ಬಿ ವ್ಯಾಲ್ಯೂ ಮಾತ್ರ ತೊಗೋರಿ ರೂಟ್ 49 ಇಂಟು 3 ಅಂದರೆ 7 ಇಂಟು ರೂಟ್ 3. ಹಾಗಾದ್ರೆ ಡಿ ಬಿ ಆರ್ ಡಿ ಬಿನೂ ಅಷ್ಟೇ ಮತ್ತು ಡಿ ಬಿನೂ ಅಷ್ಟೇ ಡಿ ಎನೂ ಅಷ್ಟೇ. ಹಾಗಾದ್ರೆ ಏನಪ್ಪ ಅಂದರೆ 7 ರೂಟ್ 3. ಹಾಗಾದ್ರೆ ಎ ಬಿ ಫುಲ್ ಎ ಬಿ ಅಂತ ತೊಗೊಂಡ್ರೆ ಎ ಡಿ ಪ್ಲಸ್ ಡಿ ಬಿ. ಎ ಡಿ ಬೆಲೆ ಎಷ್ಟು ಇರ್ತೈತಿ ಅಷ್ಟೇ ಡಿ ಬಿ ಬೆಲೆ ಐತಿ. ಎ ಡಿ ಬೆಲೆ ಎಷ್ಟೈತಿ 7 ರೂಟ್ 3 ಐತಿ, ಅಷ್ಟೇ ಏನಪ್ಪ ಅಂದರೆ ಡಿ ಬಿ ಬೆಲೆ ಐತಿ 7 ರೂಟ್ 3. ಅವು ಎರಡು ಕೂಡಿಸ್ರೆ 14 ರೂಟ್ 3 ಇಟ್ಟು ತೊಗೊಂಡ ಬಳಿಕ ನೆಕ್ಸ್ಟ್ ಮುಂದೆ ಏನಪ್ಪ ಅಂದರೆ ಓ ಎ ಬಿ ವಿಸ್ತೀರ್ಣದ ಕಂಡುಹಿಡಿಬೇಕು. ಇದು ಎ ಬಿ ವ್ಯಾಲ್ಯೂ ಗೊತ್ತು. ಇನ್ನು ಓ ಎ ಬಿ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಈಗಾಗಲೇ ಮತ್ತು ತ್ರಿಭುಜ ವಿಸ್ತೀರ್ಣ ಸೂತ್ರ ಗೊತ್ತೈತಿ. ಏನು ಗೊತ್ತೈತಪ್ಪ ತ್ರಿಭುಜ ವಿಸ್ತೀರ್ಣ ಸೂತ್ರ 1/2 ಪಾದ ಇಂಟು ಎತ್ತರ. 1/2 ಪಾದ ಎ ಬಿ ವ್ಯಾಲ್ಯೂ ಎಷ್ಟೈತಿ 14 ರೂಟ್ 3. ಓ ಡಿ ಬೆಲೆ ಎಷ್ಟೈತಿ ಓ ಡಿ ಬೆಲೆ 7 ಐತಿ. ಅಂದರೆ ಅಲ್ಲಿ 2 1 2 4 7 ಅಂದರೆ ಎಷ್ಟಾಯಿತು 1 7 7 7 7 49 ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಇದು ಇಕ್ವೇಷನ್ 1. ಇನ್ನು ಇದರ ತ್ರಿಜ್ಯಾಂತರ ಕಂಡು ಬರ್ತೈತಿ ಓ ಎ ಪಿ ಬಿ ದ ವಿಸ್ತೀರ್ಣ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ವ್ಯಾಲ್ಯೂ ಎಷ್ಟೈತಿ 120 ಡಿವೈಡೆಡ್ ಬೈ 360 ಇಂಟು ಪೈ ಬೆಲೆ ಎಷ್ಟೈತಿ 22/7 ಇಂಟು ಆರ್ ಬೆಲೆ ಎಷ್ಟೈತಿ 14 ಸ್ಕ್ವೇರ್. 1 ಡಿವೈಡ್ ಬೈ 3 ಅಂದರೆ 0 0 ಕ್ಯಾನ್ಸಲ್ 12 1 12 3 ಅಂದರೆ 1 ಡಿವೈಡೆಡ್ ಬೈ 3 ಇಂಟು 22/7 ಇಂಟು 14 2 ಟೈಮ್ಸ್ ಬರ್ರಿ 14 ಇಂಟು 14 ಅಂದರೆ 7 1 7 2 ಅಲ್ಲಿ ಗುಣಾಕಾರ ಮಾಡಿದ್ರೆ 122 22 22 2 44 44 14 ಅದು ತೊಗೊಂಡೆ ಅಂದರೆ 616 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು ಎ ಪಿ ಬಿ ವೃತ್ತ ಖಂಡದ ವಿಸ್ತೀರ್ಣವನ್ನು ತೊಗೊಂಡ್ರೆ ಎ ಪಿ ಬಿ ವೃತ್ತದ ವಿಸ್ತೀರ್ಣವನ್ನು ತೊಗೊಂಡ್ರೆ ವಿಸ್ತೀರ್ಣವನ್ನು ತೆಗೆದುಕೊಂಡ್ರೆ ಇಕ್ವೇಷನ್ 1 ಮತ್ತು 2 ಮೈನಸ್ ಮಾಡಿರಿ. 616 ಡಿವೈಡ್ ಬೈ 3 ಮೈನಸ್ 49 ರೂಟ್ 3 ಐತಿ. ಇದನ್ನು ನಾವು ಕ್ಯಾನ್ಸಲೇಷನ್ ಮಾಡಿದ್ರೆ 205.33 ಮೈನಸ್ 49 ಬ್ರಾಕೆಟ್ ಆಫ್ 1.7 ಬತ್ತು. ಅಂದರೆ ರೂಟ್ 3 ಬೆಲೆ ಇಟ್ಕೊಟ್ರೆ ಅವರು 1.7 ತೊಗೋತಾರೆ. 205.33 ಮೈನಸ್ 83.3 ಅದರ ಆನ್ಸರ್ ಬತ್ತು 122 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ಬತ್ತು. ಇದು ಏನಪ್ಪ ಅಂದ್ರೆ 3 ಅಂಕದ ಪ್ರಶ್ನೆಗಳು ನೋಡಿದೆವು. ಟೋಟಲಾಗಿ ಎಷ್ಟಪ್ಪ ಅಂದ್ರೆ 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ನಂಬರ್ ಎಷ್ಟರೊಳಗಪ್ಪ ಅಂದ್ರೆ ನಾವು ನೋಡಿದ್ರೆ ಪ್ರಶ್ನೆ ನಂಬರ್ 4ರೊಳಗೆ 9 ಕ್ವಶನ್ ಇರ್ತಾವೆ. 3 ಅಂಕದ ಪ್ರಶ್ನೆಗಳು. ಟೋಟಲ್ 27 ಮಾರ್ಕ್ಸ್ ಇಲ್ಲೇ ಅಡಗಿರ್ತಾವೆ. 27 ಮಾರ್ಕ್ಸ್ಗಳನ್ನು ನಾವು ಯಾವತ್ತೂ ಬಿಡ್ಲಾಕ ಹೋಗಬಾರ್ದು. ಭಾಳಷ್ಟು ಈಸಿ ಕ್ವಶನ್ಗಳಿರ್ತಾವೆ, ಒಂದು ಸ್ವಲ್ಪ ಕ್ಲಿಷ್ಟಕರ ಇರ್ತಾವೆ. ಆದರೆ ಕೆಲವೊಂದು ಟಾಪಿಕ್ಗಳು ಓದೇಬೇಕಾಗ್ತೈತಿ. ಹಾಗಾಗಿ ಇಲ್ಲಿವರೆಗೂ ಏನಪ್ಪ ಅಂದರೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ಏನಪ್ಪ ಅಂದರೆ ಈ ಮಾಸ್ಟರ್ ಮೈಂಡ್ ಏನು ಯೂಟ್ಯೂಬ್ ಚಾನಲ್ ಐತಲ್ಲ ಇದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಪ್ರತಿಯೊಬ್ಬರಿಗೂ. ಹಾಗೆ ಬೆಳೀಲಿ ತಿಳ್ಕೊಂಡು ನಮ್ಗೆ ಪ್ರೋತ್ಸಾಹ ಬರ್ತೈತಿ ಇದು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ. ಹೀಗಾಗಿ ಇಲ್ಲಿ ತನಕ ವೀಕ್ಷಣೆ ಮಾಡಿದ್ವಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.